ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಮಹಿಮೆ, ಒಂದೊಂದು ತಳಪುರಾಣಗಳು ಇದ್ದೇ ಇರ್ತದೆ. ಇದು ಅಗಸ್ತ್ಯ ಮುನಿಗಳು ಸಂಧ್ಯಾ ವಂದನೆ ಟೈಮಲ್ಲಿ ಸ್ವತಃ ಕೈಯಾರೆ ಮಾಡಿದಂತಹ ಲಿಂಗ ಇದು. ಈಗ ಅವ್ರು ಯಾರೋ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಈಗ ಇದು ಅವ್ರದ್ದು ಅಗಸ್ತ್ಯ ಮುನಿಗಳ ಪಾದಗಳು ಗುರುತು ಇಲ್ಲೇ ಇದೆ. ಅಗಸ್ತ್ಯ ಮುನಿಗಳು ಮಾಡಿದಂಥ ಲಿಂಗ ಕೂಡ ಇಲ್ಲೇ ಇದೆ. ಈ ಸ್ಥಳಕ್ಕೆ ಬರೋಕೆ ನಾವು ಎಷ್ಟು ಜನದ ಪುಣ್ಯ ಮಾಡಿದ್ವಿ ಏನೋ ಗೊತ್ತಿಲ್ಲ. ಇದಕ್ಕೆಲ್ಲ ಕ್ರೆಡಿಟ್ ಪಾಪ ನಮ್ಮ ಯೂನಿವರ್ಸ್ ಅಂತ ನಿಮ್ಮ ಹೆಸರು ಅವಿನಾಶ್ ಅವರು ಕೇಳಬೇಕು. ಈ ನಮ್ಮ ಜನಗಳು ಮಾಡುವಂಥ ತಪ್ಪು ಏನಂತಂದ್ರೆ ಸ್ನಾನ ಮಾಡಿ ಬಟ್ಟೆಗಳ ಅಲ್ಲಲ್ಲೇ ಬಿಸಾಕೊಡುವಂಥದ್ದು. ಅಲ್ಲೆಲ್ಲ ಒಂದು ಡಸ್ಟ್ಬಿನ್ ಅದನ್ನು ಮಡಗಿರ್ತಾರೆ, ಅಲ್ಲಿ ತಾವು ಆಗುವಂಥಷ್ಟು ಪೇಷನ್ಸ್ ಇರೋಲ್ಲ. ಅಂಥ ದರಿದ್ರ ಬುದ್ಧಿ ಕಲ್ತಿರುವಂಥ ಈ ಜನಗಳು ನಾವೇನು ಮಾಡೋಕ್ಕಾಗಲ್ಲ. ಇದು ಕಾಶಿಗಿಂತ ಒಂದು ಗುರುಗಂಜಿ ತೂಕ ಜಾಸ್ತಿ. ಕೈಯಲ್ಲಿ ಸ್ವಾಮಿ ತ್ರಾಸ್ ಅಂದ್ರೆ ಗೊತ್ತಲ್ವಾ? ತ್ರಾಸ್ ಅಂದ್ರೆ ತಕಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಈಗ ಇರುವಂಥದ್ದು ನರಸೀಪುರದಲ್ಲಿರುವಂಥ ನಡೋಳೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದರ ಕೆಳಗಡೆನೇ ಉದ್ಭವ ಆಗುವಂಥ ಗುಪ್ತಗಾಮಿನಿ ಎಂಬ ಸ್ಫಟಿಕ ಸರೋವರ ಇಲ್ಲಿ ಉದ್ಭವ ಆಗುವಂಥದ್ದು. ಆದರೂ ಇಲ್ಲಿ ಬಂದಿದ್ದೀವಿ. ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೆಯುವಂಥದ್ದು. ಇಲ್ಲಿ ಇದೇ ಜಾಗದಲ್ಲಿ ಕುಂಭಮೇಳ ನಡೆಯುವಂಥ ಸ್ಥಳದಲ್ಲಿ ಈಗ ಆಲ್ರೆಡಿ ನಾವು ನಿಂತಿದ್ದೀವಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಂದಿ ಮುಟ್ಟಿ ನಮಸ್ಕಾರ. ನಂದಿ ಮುಟ್ಟಿ ನಮಸ್ಕಾರ ಮಾಡಿ. ಕನಕಪುರ. ನೀವ್ಯಾವ್ರವರು? ಬೆಂಗಳೂರು. ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ? ಆನೇಕಲ್ಲೂರು. ನೀವ್ಯಾವ್ರವರು ಸರ್? ಚೆನ್ನೈ. ಸೊ ಬಸ್. ನಿಮ್ಮ ಹೆಸರು? ದ್ವಾರಕನಾಥ್. ಗುಡ್ ನೇಮ್. ಫಸ್ಟ್ ಟೈಮ್. ನಾವೀಗ ನಡೋಳೆಯಲ್ಲಿದ್ದಂತಹ ಬಸವೇಶ್ವರನ ದರ್ಶನ ಮಾಡಿಕೊಂಡು ಈಗ ಅಗಸ್ತ್ಯ ಮುನಿಗಳು ಸಂಧ್ಯಾ ವಂದನೆ ಮಾಡಿದಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಅವರು ಚಿಕ್ಕದಾಗಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. ಅದನ್ನು ಕೂಡ ನೋಡೋಣ. ಅದನ್ನು ನಿಮಗೆ ತಿಳಿಸೋಕ್ಕೋಸ್ಕರನೇ ಈಗ ನಾವು ಕೂಡ ಮಧ್ಯ ಒಳಗೆ ಹೋಗ್ತಾ ಇದ್ದೀವಿ. ಮಾಡ್ತಾ ಇರೋದು ಗುಲ್ಗಂಜಿ ಇಟ್ಕೊಂಡು. ಇದೇ ಒಂದು ಗುಲ್ಗಂಜಿ ಅಷ್ಟು ಪುಣ್ಯ ಹೆಚ್ಚಾದ್ರಿಂದ ಇದನ್ನ ಗುಂಜಾ ನರಸಿಂಹಸ್ವಾಮಿ ಅಂತ ಕರೆಯೋದು. ಅದಕ್ಕೆ ನಡೋಳೆ ಬಸಪ್ಪ ಅಂತ ಅಂತಾರೆ. ಸುಮಾರು ಜನಕ್ಕೆ ಮನೆ ದೇವರ ಗುರುಗಳಿದು. ನಡೋಳೆ ಬಸಪ್ಪ. ಕುಂಭಮೇಳ ಆಗುತ್ತಲ್ಲ ಇಲ್ಲಿ? ಕುಂಭಮೇಳ ಆಗ್ತದೆ ಗುರುಗಳು. ಕಮ್ಮತ್ ಕೆಳಗನೆ ಕುಂಭಮೇಳ ಆಗೋದು. ಸುತ್ತ ಅಲ್ಲಿ ಚೀಲಗಳು ಜೋಡಿಸಿರ್ತಾರಲ್ಲ, ಆ ಚೀಲದಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಂಭಾಭಿಷೇಕ ನಡೀತದೆ 3 ವರ್ಷಕ್ಕೊಂದ್ಸಲ. ಆಮೇಲೆ ಅಗಸ್ತ್ಯೇಶ್ವರ ಅಂತಂದ್ರಲ್ಲ, ಅದ್ರ ವಿಶೇಷತೆ ಏನು? ಅಗಸ್ತ್ಯೇಶ್ವರ ಅಂದ್ರೆ ಅಗಸ್ತ್ಯ ಮುನಿಗಳು ಕಾವೇರಿ ನದಿ ಎಲ್ಲೆಲ್ಲ ಹರಿತದೆ ಅಲ್ಲೆಲ್ಲ ಲಿಂಗ ಪ್ರತಿಷ್ಠಾಪನೆ ಮಾಡ್ಬೇಕಂತ ಬರ್ತಾರೆ. ಅವಾಗ ಈ ಜಾಗನ ಆಯ್ಕೆ ಮಾಡ್ಕೊಂತಾರೆ. ಆಯ್ಕೆ ಮಾಡ್ಕೊಂಡು ಅಗಸ್ತ್ಯ ಮುನಿಗಳು ಆಂಜನೇಯ ಸ್ವಾಮಿನ ಕರೆಸ್ತಾರೆ. ನೀವು ಹೋಗಿ ಕಾಶಿಯಿಂದ ಲಿಂಗ ತಕೊಂಡ್ ಬನ್ನಿ, ಅದು ಬ್ರಾಹ್ಮಿ ಮುಹೂರ್ತದ ಒಳಗಡೆ ತಕ ಬನ್ನಿ, ಅದೇ ಪೂಜೆಗೆ ಶ್ರೇಷ್ಠ ಅಂತ. ಅವಾಗ ಆಂಜನೇಯ ಸ್ವಾಮಿಗಳು ಕಾಶಿಗೆ ಹೋಗ್ತಾರೆ ಲಿಂಗ ತರಕ್ಕೆ. ಲಿಂಗ ತಗೊಂಡ್ ವಾಪಸ್ ಬರ್ಬೇಕಾದ್ರೆ ಮುಹೂರ್ತ ಮೀರೋಗ್ತಾ ಇರ್ತದೆ. ಇವ್ರು ಹೇಳಿರ್ತಾರಲ್ಲ ಬ್ರಾಹ್ಮಿ ಮುಹೂರ್ತದೊಳಗ್ ತರ್ಬೇಕಂತ. ಅವಾಗ ಏನಾಗ್ತದೆ ಗುರುಗಳೇ, ಕೈಯಲ್ಲೇ ಲಿಂಗ ಮಾಡ್ಬಿಡ್ತಾರೆ ಅಗಸ್ತ್ಯ ಮುನಿಗಳು. ಪೂಜೆಗೆ ಲೇಟ್ ಆಗಿ ಹೋಗ್ತದೆ ಅಂತ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಆಗಿ ಎಲ್ಲ ಆದಾಗ ಗುರುಗಳೇ ಆಂಜನೇಯ ಸ್ವಾಮಿಗಳು ಕಾಶಿನ ಲಿಂಗ ತಗೊಂಡ್ಬರ್ತಾರೆ. ಲಿಂಗ ತಗೊಂಡ್ಬಂದು ಅಗಸ್ತ್ಯೇಶ್ವರ ದೇವಸ್ಥಾನ ಇದೆಯಲ್ಲ ಅದ್ರ ಮುಂದೆ ಐತೆ ಹನುಮಂತೇಶ್ವರ ಅಂತ. ಅಲ್ಲಿ ಮಡಗ್ಬಿಟ್ಟು ಬಂದು ಇಲ್ಲಿ ನೋಡಿದಾಗ ಇವ್ರ ಕೈಯಲ್ಲೇ ಪ್ರತಿಷ್ಠಾಪನೆ ಮಾಡ್ಬಿಟ್ಟಿರ್ತಾರಲ್ಲ, ಅವಾಗ ಏನ್ ಮಾಡ್ತಾರೆ ಆಂಜನೇಯ ಸ್ವಾಮಿಗಳು ಕೋಪದಲ್ಲಿ ಮುಷ್ಟಿಲಿ ಜೋರಾಗಿ ಗುದ್ಬಿಡ್ತಾರೆ ಲಿಂಗಕ್ಕೆ. ನಾ ತಂದಿರೋ ಲಿಂಗನ ನೀವು ಪೂಜೆ ಮಾಡ್ದೆ ವ್ಯರ್ಥ ಮಾಡಿದಿರ ಅನ್ಕೊಂಡು. ಅವಾಗ ಲಿಂಗದಲ್ಲಿ ತೀರ್ಥ ಬರೋ ಸ್ಟಾರ್ಟ್ ಆಗ್ತದೆ ಗುರುಗಳೇ. ತೀರ್ಥ ಬರೋ ಸ್ಟಾರ್ಟ್ ಆಗಿದಾಗ ಆಂಜನೇಯ ಸ್ವಾಮಿಗಳಿಗೆ ಪ್ರಜ್ಞೆ ತಪ್ಪಿದೋಗ್ತಾರೆ. ಪ್ರಜ್ಞೆ ತಪ್ಪಿದ್ದಾಗ ಅಲ್ಲಿ ಶಿವಪಾರ್ವತಿ ಪ್ರತ್ಯಕ್ಷ ಆಗಿ ಅಲ್ಲಿ ಬರೋ ತೀರ್ಥನ ಆಂಜನೇಯ ಸ್ವಾಮಿ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿದಾಗ ಆಂಜನೇಯ ಸ್ವಾಮಿಗೆ ಪ್ರಜ್ಞೆ ಬರ್ತದೆ. ಪ್ರಜ್ಞೆ ಬಂದಾಗ ಆಂಜನೇಯ ಸ್ವಾಮಿಗಳು ಶಿವಪಾರ್ವತಿ ಕ್ಷಮೆ ಕೇಳಿ, ನಿಮ್ಮ ವಿಗ್ರಹನ ಭಿನ್ನ ಮಾಡ್ಬಿಟ್ಟಿದೀನಿ ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಾರೆ. ಅವಾಗ ಆಂಜನೇಯ ಸ್ವಾಮಿಗಳಿಗೆ ಕ್ಷಮಿಸಿ ಶಿವಪಾರ್ವತಿಯವರು 2 ವರ ಕೊಡ್ತಾರೆ ಗುರುಗಳೇ. ಮೊದಲನೇ ವರ ಏನಂದ್ರೆ ಹನುಮಂತೇಶ್ವರಗೆ ಮೊದಲನೇ ಪೂಜೆ, ಆಮೇಲೆ ಅಗಸ್ತ್ಯೇಶ್ವರಗೆ 2ನೇ ಪೂಜೆ. 2ನೇ ವರ ಏನಂದ್ರೆ ಗುರುಗಳೇ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಭಿನ್ನ ಆಗಿರೋ ದೇವ್ರಿಗೆ ಪೂಜೆ ಆಗಲ್ಲ, ಇಲ್ಲಿ ಮಾತ್ರ ಪೂಜೆ ನಡೆಯೋದು ಭಿನ್ನ ಆಗಿರೋ ದೇವ್ರಿಗೆ. ಅದೇನಂದ್ರೆ ಲಿಂಗದಲ್ಲಿ ಈಗಲೂ ತೀರ್ಥ ಬರ್ತಾನೆ ಇರ್ತದೆ. ಅದನ್ನೇ ನಿಮ್ಗೆ ಸ್ಪೂನ್ ಅಲ್ಲಿ ಎತ್ತಿ ಕೊಡ್ತಾರೆ ಕುಡಿಯಕ್ಕೆ. ಈಗಲೂ ಕೊಡ್ತಾರೆ ಗುರುಗಳೇ. ಎಲ್ಲಾ ತೋರಿಸ್ತೀನಿ ಬನ್ನಿ. ಅಂದ್ರೆ ಈ ನದಿ ಇದು ಕಪಿಲ ನದಿ ಗುರುಗಳೇ. ಇದು ನಂಜನಗೂಡಿಂದ ಬರ್ತದೆ. ಆ ಕಡೆ ನಿಮ್ಮ ಬಲಭಾಗದಲ್ಲಿ ಇರೋದು ಕಾವೇರಿ, ಇದು ಶ್ರೀರಂಗಪಟ್ಟಣದಿಂದ ಬರೋದು. ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ನಂದಿ ಕಂಬ. ಕಂಬದ ಕೆಳಗಿನ ಸ್ಫಟಿಕ ನದಿ ಉಗಮ ಆಗೋದು.
ಸ್ಫಟಿಕ ನದಿ. ಸ್ಫಟಿಕ ನದಿ ಉಗಮ ಆಗತ್ತೆ. ಹಾ. ಅದಕ್ಕೆ ಇಲ್ಲಿ 3 ಒಳಗೆ 3 ನದಿ ಸಂಗಮ ಗುರುಗಳೇ. ಅಲಹಾಬಾದಲ್ಲಿ ಗಂಗಾ ಯಮುನಾ ಸರಸ್ವತಿ, ಸರಸ್ವತಿ ಗುಪ್ತಗಾಮಿನಿ, ಇಲ್ಲಿ ಕಪಿಲಾ ಕಾವೇರಿ ಸ್ಫಟಿಕ, ಸ್ಫಟಿಕ ಗುಪ್ತಗಾಮಿನಿ. ಅಲ್ಲಿ 12 ವರ್ಷಕ್ಕೊಂದ್ಸಲ ಕುಂಭಮೇಳ ಆಗೋದು, ಇಲ್ಲಿ 3 ವರ್ಷಕ್ಕೊಂದ್ಸಲ ಕುಂಭಮೇಳ ಆಗ್ತದೆ. 3 ವರ್ಷಕ್ಕೆ. ಇಲ್ಲಿ ಈಗ ಆಗಿ ಈಗ 2025 ಆಗಿರೋದು ಗುರುಗಳೇ. 2028ಕ್ಕೆ. ಅಂದ್ರೆ ಇಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ, ಯಾವ್ಯಾವ ದೇವರಿದೆ ಈಗ ಇಲ್ಲಿ? ಸುತ್ತ 5 ಶಿವ ಗುರುಗಳೇ. ಸೆಂಟ್ರಲ್ಲಿ ವಿಷ್ಣು ದೇವಸ್ಥಾನ ನೋಡಿ, ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದು ಬಳ್ಳೇಶ್ವರ ಅಂತ. ಬಳ್ಳೇಶ್ವರ. ಈ ಬಿಲ್ಡಿಂಗ್ ಆಪೋಸಿಟ್ ಎದುರುಗಡೆ ಐತೆ, ಅದು ಅಗಸ್ತೇಶ್ವರ. ಆ ಹಳ್ಳಿ ಮರ ಐತೆ ನೋಡಿ ಆ ಕಡೆ, ಹಳ್ಳಿ ಮರ ಹತ್ರ ಒಂದ್ ಚಿಕ್ಕ ದೇವಸ್ಥಾನ ಐತಲ್ಲ, ಅದು ಆನಂದೇಶ್ವರ. ಈ ಎದುರುಗಡೆ ಐತಲ್ಲ ನಿಮ್ ಎದುರಿಗೆ, ಇದು ಭಿಕ್ಷೇಶ್ವರ. ಇಲ್ಲೊಂದು ಛತ್ರಿ ಮರ ಐತಲ್ಲ, ಛತ್ರಿ ಮರದ ಆ ಕಡೆ ಐತೆ ಒಂದು ಮೂಲಸ್ಥಾನೇಶ್ವರ ಅಂತ. ಮೂಲಸ್ಥಾನೇಶ್ವರ. 5 ಲಿಂಗಗಳಿದೆ ಇಲ್ಲಿ. 5 ಲಿಂಗಗಳು, ಮಧ್ಯ ವಿಷ್ಣು ದೇವಸ್ಥಾನ. ಅಂದ್ರೆ ಇದು ಕಾಶಿಗಿಂತಲೂ ಒಂದು ಗುಲ್ಗಂಜಷ್ಟು ಪುಣ್ಯಕ್ಷೇತ್ರ ಗುರುಗಳೇ. ಅಂದ್ರೆ ಗ್ರ್ಯಾಂಡ್ ಆಗಿ ಹಬ್ಬ ನಡೆಯುವಂತದ್ದು ಇಲ್ಲಿ ಯಾವಾಗ, ಯಾವ ಕ್ಷೇತ್ರದ ಯಾವ? ಇದು ಕುಂಭಮೇಳ ಟೈಮಲ್ಲಿ ನಡೀತದೆ. ಬಿಟ್ರೆ ಬ್ರಹ್ಮ ರಥೋತ್ಸವ ಆಗ್ತದೆ ವರ್ಷಕ್ಕೊಂದ್ಸಲ. ಇದು ಏಪ್ರಿಲ್ ಟೈಮಲ್ಲಿ. ಮತ್ತೆ ಯುಗಾದಿಗೆ ಜಾತ್ರೆ ನಡೀತದೆ ಗುರುಗಳೇ. ಯುಗಾದಿಗೆ ಈಗ ಸುತ್ತಮುತ್ತ ಎಷ್ಟು ಹಳ್ಳಿ ಐತೆ ಅಷ್ಟು ಹಳ್ಳಿನೂ ದೇವ್ರುಗಳು ತಂದು ಮೆರವಣಿಗೆ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾರೆ ಗುರುಗಳೇ. ಅವಾಗ 3 ಸಲ ಇಲ್ಲಿ ದೊಡ್ಡದಾಗಿ ಜಾತ್ರೆ ನಡೀತದೆ. ಈಗ ನಡುಳೆ ಬಸವೇಶ್ವರದಲ್ಲಿ ಆ ನೀರ್ನ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಏನೇನು ಫಲಗಳು ಸಿಗುತ್ತೆ? ಅಂದ್ರೆ ಕಾಶಿಗೆ ಹೋಗಕ್ ಆಗದೆ ಇರೋರು ಆ ಕಾಶಿಗಿಂತ ಶ್ರೇಷ್ಠವಾಗಿ ನಿಮ್ಗೆ ಪುಣ್ಯ ಸಿಕ್ಕುತ್ತೆ ಅಂತ ನಂಬಿಕೆ ಗುರುಗಳೇ. ಒಳಗಡೆ ನೀವು ಆಗ್ಲೇ ಹೇಳ್ದಂಗೆ ನಾವು ಕಾಶಿಗಿಂತ ಹೆಚ್ಚು ಪುಣ್ಯ ಸಿಗ್ತದೆ ಅಂತ. ಗುಲ್ಗಂಜಿ ಮಣಿ ಇದೆಯಲ್ಲ, ಅದು ಕೈಲಿ ದೇವ್ರು ಹಿಡ್ಕೊಂಡು ತೂಕ ಮಾಡ್ತಾ ಇರೋದು. ಈ ನೀರ್ ಶ್ರೇಷ್ಠವಾಗೈತೆ, ಆ ನೀರ್ ಶ್ರೇಷ್ಠವಾಗೈತೆ ಅಂತ. ಇದೇ ಒಂದ್ ಗುಲ್ಗಂಜಷ್ಟು ಪುಣ್ಯ ಜಾಸ್ತಿ ಬಂತಲ್ಲ, ಅದಕ್ಕೆ ಇದನ್ನ ಗುಂಜಾ ನರಸಿಂಹ ಸ್ವಾಮಿ ಅಂತ ಕರೆಯೋದು. ಗುಲ್ಗಂಜಿನ ಗುಂಜ ಅಂತ ಕರೆಯೋದು. ಇದು ನರಸಿಂಹಸ್ವಾಮಿ ಇದೆಯಲ್ಲ ಗುರುಗಳೇ, ಅಗಸರು ಬಟ್ಟೆ ಒಗಿತಾರ ನೋಡಿ, ಅವ್ರ ಬಟ್ಟೆ ಹೋಗಿ ಕಲ್ ಕೆಳಗಡೆ ಸಿಕ್ಕಿರೋ ದೇವ್ರು ಇದು. ಅಗಸೋದು. ಸುಮಾರು ವರ್ಷಗಳಿಂದ ಇಲ್ಲಿ ಅಗಸರು ಬಟ್ಟೆ ಒಗಿತಾ ಇರ್ತಾರೆ. ಅವ್ರ ಬಟ್ಟೆ ಹೋಗಿ ಕಲ್ ಕೆಳಗಡೆ ದೇವ್ರದ್ದು ವಿಗ್ರಹ ಇರ್ತದೆ. ಇದು ಮೂಲ ಉದ್ಭವ ಮೂರ್ತಿ, ಯಾರು ಕೆತ್ತನೆ ಮಾಡಿರೋದಲ್ಲ. ಗುಂಜಾ ನರಸಿಂಹಸ್ವಾಮಿ. ಆ ಅಗಸರು ಕನ್ಸಲ್ಲಿ ದೇವ್ರು ಬರ್ತದೆ, ನೀನ್ ಬಟ್ಟೆ ಒಗಿತಾ ಇದೆಯಲ್ಲ, ನಿನ್ ಕಲ್ ಕೆಳಗಡೆ ವಿಗ್ರಹ ಐತೆ, ನನ್ಗೊಂದ್ ದೇವಸ್ಥಾನ ಕಟ್ಟು ಅಂತ ಆಜ್ಞೆ ಕೊಡ್ತದೆ. ಆಜ್ಞೆ ಕೊಟ್ಟ ಗುರುಗಳೇ, ಅವನು ಅಗಸ ಹೇಳ್ತಾನೆ, ನನ್ನ ಹತ್ರ ದೇವಸ್ಥಾನ ಕಟ್ಟಷ್ಟು ಶಕ್ತಿ ಇಲ್ಲ, ನೀವೇನಾದ್ರು ದಾರಿ ತೋರಿಸಿ ಅಂದಾಗ ಪುನಃ ಕನ್ಸಲ್ ಬಂದು ಗುರುಗಳೇ ಒಂದು ಹುತ್ತ ತೋರಿಸ್ತದೆ. ಹುತ್ತದಲ್ಲಿ ನಿಧಿ ಐತೆ, ಆ ನಿಧಿನ ಉಪಯೋಗಿಸ್ಕೊಂಡು ನೀನ್ ದೇವಸ್ಥಾನ ಕಟ್ಟು ಅಂತ. ಅವಾಗ ಅಕ್ಷ ಏನ್ ಮಾಡ್ತಾನೆ, ನಿಧಿನ ಉಪಯೋಗಿಸ್ಕೊಂಡು ದೇವಸ್ಥಾನ ಕಟ್ತಾನೆ. ದೇವಸ್ಥಾನ ಕಟ್ಟಿದಾಗ ಪುನಃ ದೇವ್ರು ಅವ್ನ್ ಕನ್ಸಲ್ ಬರ್ತದೆ, ನೀನ್ ನನ್ಗೆ ದೇವಸ್ಥಾನ ಕಟ್ಟಿದ್ಯಲ್ಲ, ನಿನ್ಗೆ ಏನ್ ವರ ಬೇಕು ಅಂತ ಕೇಳಿದಾಗ ಅಕ್ಷ ಹೇಳ್ತಾನೆ, ನಾನ್ ಜೀವನದಲ್ಲಿ ಒಂದ್ಸಲನಾರು ನನ್ ಪಾಪ ಕಳ್ಕೊಳಕ್ಕೆ ಕಾಶಿಗೆ ಹೋಗಿ ಬರ್ಬೇಕು ಅಂತ ಕೇಳ್ತಾನೆ. ಆಗ ದೇವ್ರ ಏನಂತದೆ, ನೀನ್ ಕಾಶಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ನನ್ನ ದೇವಸ್ಥಾನದ ಎದುರುಗಡೆನೆ ಕಪಿಲಾ ಕಾವೇರಿ ಸ್ಫಟಿಕ 3 ನದಿ ಹರಿತದೆ. ನನ್ನ ತಕಡಿಯಲ್ಲಿ ತೂಕ ಮಾಡಿ ತೋರಿಸ್ತಾ ಇದೀನಿ. ತಕಡಿ ಮಧ್ಯ ಗುಲ್ಗಂಜಿ ಮಣಿ ಇಟ್ಕೊಂಡು ತೋರಿಸ್ತದ ಗುರುಗಳೇ. ಈ ನೀರ್ನು ಕಾಶಿ ನೀರ್ನು ತೂಕ ಮಾಡ್ತಾ ಇದೇ ಒಂದ್ ಗುಲ್ಗಂಜಷ್ಟು ಪುಣ್ಯ ಜಾಸ್ತಿ ಬರ್ತದೆ. ಯಾರು ಸಂಗಮದಲ್ಲಿ ಪ್ರೋಕ್ಷಣೆ ಮಾಡಿ ನಾನು ದರ್ಶನ ಮಾಡ್ತಾರೆ, ಅವ್ರಿಗೆ ಕಾಶಿಗಿಂತ ಹೆಚ್ಚು ಪುಣ್ಯ ಸಿಗ್ತದೆ ಅಂತ ದೇವರು ವರ ಕೊಟ್ಟಿರೋದು ಗುರುಗಳು ಅಗಸರಿಗೆ. ಅದಕ್ಕೆ ಇದನ್ನ ಗುಲ್ಗಂಜಿಗಿಂತ ಗುಲ್ಗಂಜಷ್ಟು ಪುಣ್ಯ ಜಾಸ್ತಿ ಅಂದ್ರೆ ಗುಂಜಾ ನರಸಿಂಹ ಸ್ವಾಮಿ ಅಂತ ಕರೆಯೋದು. ಕಾಶಿಗೆ ಹೋಗಕ್ಕಾಗದೇ ಇರೋರು ಇಲ್ಲಿ ಬಂದು ಸ್ನಾನ ಮಾಡಿ ಪ್ರೋಕ್ಷಣೆ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ಅದರಷ್ಟೇ ಪುಣ್ಯ, ಅದಕ್ಕಿಂತ ಹೆಚ್ಚು ಪುಣ್ಯ ಸಿಗ್ತದೆ ಅಂತ. ನಿಮ್ ಹೆಸರು? ಅವಿನಾಶ್ ಅಂತ. ನೀವ್ ಎಷ್ಟು ವರ್ಷದಿಂದ ಈ ತಪ್ಪ ಓಡಿಸ್ಕೊಂಡಿದ್ದೀರಿ? ನಾವು ಸುಮಾರು ಒಂದು 5-6 ವರ್ಷದಿಂದ ಓಡಿಸ್ತಾ ಇದೀವಿ. ಅಂದ್ರೆ ನಾನು ಕಾಲೇಜ್ ಸ್ಟೂಡೆಂಟ್. ಏನ್ ಓದಿದಿರಿ? ನಾನು BA ಫೈನಲ್ ಇಯರ್ ಮುಗ್ದಿದೆ. ಈಗ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ. ಪಾರ್ಟ್ ಟೈಮ್ ಜಾಬ್. ಈಗ ಯಾವ್ದಾರ ಕೆಲ್ಸಕ್ಕೆ ಏನಾರ ರಜೆ ಹಾಕಿದ್ರೆ ಹಂಗೆ ಹಾಕ್ಬೇಕು. ನೆಕ್ಸ್ಟ್ ಈಗ ಮಾನಸ ಗಂಗೋತ್ರಿಗೆ MA ಮಾಡಕ್ ಹೋಗ್ಬೇಕು ಅನ್ಕೊಂಡಿದ್ವಿ. ಒಳ್ಳೇದಾಗ್ಲಿ. ಅಂದ್ರೆ ಈ ಕಸಬು ಅಂತೂ ಬಿಡಲ್ರಿ. ಇದು ನಮ್ಮ ತಾತ ನಮ್ಮ ತಂದೆಯವರೆಲ್ಲ ಕಲ್ಸ್ಬೋದು, ಏನು ಬಿಡಕ್ ಆಗಲ್ಲ. ವಾಮದೇವಾಯ ನಮಃ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ, ರುದ್ರಾಯ ನಮಃ, ಕಾಲಾಯ ನಮಃ, ಬಲವಿಕರಣಾಯ ನಮಃ, ಬಲವಿಕರಣಾಯ ನಮಃ, ಬಲಾಯ ನಮಃ, ಬಲಪ್ರಬದನಾಯ ನಮಃ, ಸರ್ವಭೂತದವನಾಯ ನಮಃ, ಮನೋನ್ಮನಾಯ ನಮಃ. ಘೋರೇಭ್ಯೋ ಅಘೋರೇಭ್ಯೋ ನಘೋರೇಭ್ಯೋ ಘೋರೇಭ್ಯೋ ನಮಸ್ತೆ ಅಸ್ತು. ರುದ್ರರೂಪೇಭ್ಯೋ ನಮಃ. ಪಾಚಿ ಐತೆ.
ಇದು ಅಗಸ್ತ್ಯ ಮುನಿಗಳು ಸಂಧ್ಯಾ ವಂದನ ಟೈಮಲ್ಲಿ ಸ್ವತಃ ಕೈಯಾರೆ ಮಾಡಿದಂಥ ಲಿಂಗ. ಇದು ಈಗ ಅವ್ರು ಯಾರೋ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಈಗ ಇದು ಅವ್ರದ್ದು ಅಗಸ್ತ್ಯ ಮುನಿಗಳ ಪಾದಗಳು ಗುರುತು ಇಲ್ಲೇ ಇದೆ. ಅಗಸ್ತ್ಯ ಮುನಿಗಳು ಮಾಡಿದಂಥ ಲಿಂಗ ಕೂಡ ಇಲ್ಲೇ ಇದೆ. ಈ ಸ್ಥಳಕ್ಕೆ ಬರೋಕೆ ನಾವೆಷ್ಟು ಜನ್ಮದ ಪುಣ್ಯ ಮಾಡಿದ್ವು ಏನೋ ಗೊತ್ತಿಲ್ಲ. ಇದಕ್ಕೆಲ್ಲ ಕ್ರೆಡಿಟ್ ಪಾಪ ನಮ್ಮ ದೋಣಿ ಓಡಿಸುವಂತ ನಿಮ್ಮ ಹೆಸರು ಸಮಯ ಅವಿನಾಶ್ ಅವ್ರಿಗೆ ಸೇರ್ಬೇಕು ಇದು. ಯಾಕೆಂದ್ರೆ ಈ ಕ್ಷೇತ್ರ ನಮ್ಗೆ ಗೊತ್ತಿರಲಿಲ್ಲ. ಎಷ್ಟೋ ಸಲ ಅಲ್ಲಿ ಬಂದಿದ್ದೀವಿ, ದೇವ್ರ ದರ್ಶನ ಮಾಡ್ಕೊಂಡು ಅದೇ ಥರ ಹೊಂಟೋಗ್ತಿದ್ದೀವಿ. ಈಗ ಇಲ್ಲಿಂದ ಬಂದು ನಮ್ಮ ಸ್ವಂತ ಮನೆದೇವ್ರು ಬಂದು ಮೂಗುರು ತಿಬ್ಬಾದೇವಿ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಸಲ ದರ್ಶನ ಮಾಡ್ಕೊಂಡು ಹೋಗಿದ್ದೀವಿ. ಈ ಥರ ಪ್ಲೇಸ್ಗಳು ಯಾವ ರೀತಿ ಇದೆ ಇಲ್ಲ ನಾವು ನೋಡಿರಲೇ ಇಲ್ಲ. ಇದನ್ನೆಲ್ಲ ತೋರಿಸಿದಂಥ ಇವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಈಗ ಗುಂಜ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗೋಣ. ಗುಂಜ ನರಸಿಂಹಸ್ವಾಮಿಯ ಹಿನ್ನೆಲೆ ಏನು, ಇದರ ಪುರಾತನ ಯಾವ ರೀತಿ ಇದೆ, ಇದು ಉದ್ಭವ ಮೂರ್ತಿ ಯಾವ ರೀತಿ ಆಯಿತು ಅನ್ನೋದನ್ನು ಇಲ್ಲಿನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಗುಂಜ ನರಸಿಂಹಸ್ವಾಮಿಯ ದರ್ಶನ ಪಡೆಯೋಣ. ಹಾಗೆ ಇಲ್ಲಿನ ಹಳ್ಳಿಯನ್ನು ಮುಟ್ಟು ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾವ್ಯಾವ ರೀತಿ ಒಳಗಡೆ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಈಗ ಒಳಗಡೆ ಹೋಗೋಣ. ಆದರೆ ನೀವು ಇಲ್ಲಿಗೆ ಬರಬೇಕಾದಾಗ ಎಲ್ಲ ಪ್ಲೇಸ್ ಈಗ ನಾವು ತೋರಿಸ್ತಿರುವಂತಹ ಎಲ್ಲ ಪ್ಲೇಸ್ಗಳನ್ನ ದಯವಿಟ್ಟು ಬಂದು ಒಂದು ಸಲ ನೋಡಿ, ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನೋಡಿ. ಯಾಕೆಂತಂದರೆ ಇದು ಕಾಶಿಗಿಂತ ಗುಲ್ಗಂಜಿ ಗಾತ್ರ ಜಾಸ್ತಿ ಇರುವಂತಹ ಪುಣ್ಯ ಬರುವಂಥ ಪುಣ್ಯ ಸ್ಥಳವಾದಂಥ ನಮ್ಮ ಟಿ ನರಸೀಪುರದಲ್ಲಿರುವಂಥ ಈ ಕ್ಷೇತ್ರಕ್ಕೆ ಒಮ್ಮೆ ಬಂದು ಭೇಟಿ ಮಾಡಿ. ಯಾರ್ಯಾರು ನೋಡಿದ್ರೋ ನನ್ನ ಕಮೆಂಟ್ ಮುಖಾಂತರ ನಾವು ಕೂಡ ಹೋಗಿದ್ದೀವಿ ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ದೇವರ ದರ್ಶನ ಮಾಡೋಣ. ಹಾಗೆ ಇಲ್ಲಿನ ವಿಚಾರ ತಿಳ್ಕೊಳ್ಳೋಣ. ಇದು ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿ. ಕೈಯಲ್ಲಿ ಸ್ವಾಮಿ ತ್ರಾಸ್ ಅಂದ್ರೆ ಗೊತ್ತಲ್ವಾ, ತ್ರಾಸ್ ಅಂದರೆ ತಕಡಿ ಇಟ್ಕೊಂಡಿದ್ದಾರೆ. ಇದು ಯಾಕೆ ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಪುಣ್ಯ ಜಾಸ್ತಿ ಅಂದರೆ, ಗಂಗೆ ಮಾತೆ ಪರಮಾತ್ಮನ ಕೇಳ್ತಾರೆ, ಎಲ್ಲರೂ ಬಂದು ಇಲ್ಲಿ ಪಾಪ ಕಳೀತಾ ಇದ್ದಾರೆ, ನನಗೆ ಹೇಗೆ ಇಲ್ಲಿ ಮೋಕ್ಷ ಸಿಗೋದು ಅಂತ. ಅವಾಗ ಸ್ವಾಮಿ ಹೇಳ್ತಾನೆ, ಇಂಥ ಕ್ಷೇತ್ರ ಇದೆ, ಅಲ್ಲಿ ಹೋಗಿ ನೀನೇನೋ ಆದರೆ ನಿನಗೆ ಮೋಕ್ಷ ಸಿಗುತ್ತೆ ಅಂತ. ಗಂಗೆಗೆ ಮೋಕ್ಷ ಕೊಟ್ಟಂಥ ಜಾಗ ಆದ್ದರಿಂದ ಇದು ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಪುಣ್ಯ ಜಾಸ್ತಿ ಅಂತ ಇದೆ. ಆಮೇಲೆ ಇದು ತ್ರಿವೇಣಿ ಸಂಗಮ, ಕಾವೇರಿ ಕಪಿಲ ಸ್ಫಟಿಕ ಸರೋವರ. ಸ್ಫಟಿಕ ಸರೋವರ ಗುಪ್ತಗಾಮಿನಿ. ಅಲ್ಲಿ ನಿಮಗೆ ಸರಸ್ವತಿ ನದಿ, ಅಲಹಾಬಾದಲ್ಲಿ ಸರಸ್ವತಿ ನದಿ ಗುಪ್ತಗಾಮಿನಿ, ಇಲ್ಲಿ ಸ್ಫಟಿಕ ಸರೋವರ ಗುಪ್ತಗಾಮಿನಿ. ಅಲ್ಲಿ ಕಾಶಿ ವಿಶ್ವನಾಥ, ಇಲ್ಲಿ ಅಗಸ್ತೇಶ್ವರ ಸ್ವಾಮಿ, ಅಲ್ಲಿ ನಾರಾಯಣನ ದೇವಸ್ಥಾನ ಇದೆ, ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಇದು ನಾರಾಯಣನ ದೇವಸ್ಥಾನ. ಸೊ ಕಾಶಿ ಇದು ಒಂದೇ ಒಂದು ಗುಲ್ಗಂಜಿ ತೂಕ ಪುಣ್ಯ ಜಾಸ್ತಿ ಅಂತ. ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ ಈ ಕ್ಷೇತ್ರವನ್ನು ಆ್ಯಕ್ಚುಲಾಗಿ. ಆಮೇಲೆ ಇದು ಒಬ್ಬ ಅಗಸ್ತ್ಯನಿಗೆ ಪರಮಾತ್ಮ ಕನಸಲ್ಲಿ ಬಂದು ಹೇಳ್ತಾನೆ, ಇದು ದಂಡಕಾರಣ್ಯ, ಅವಾಗ ಎಲ್ಲ ಅರಣ್ಯ ಇದು, ಕಾಡು, ಇಂಥ ಕಡೆ ನಾನು ಇದ್ದೀನಿ, ನಂಗೆ ದೇವಸ್ಥಾನ ಕರೀರಿ ಹೇಳ್ತಾನೆ. ಅವಾಗ ಅವ್ನು ಇವನು ಅಗಸ ಕೇಳ್ತಾನೆ ಪರಮಾತ್ಮನ, ನನಗೇನಿಲ್ಲ ದರಿದ್ರ, ನಾನು ಯಾಕೆ ಕಟ್ಟೋದು ಅಂದರೆ, ನೀನು ಹೋಗ್ತಾ ಇದೆಯಲ್ಲ ಕಲ್ಲು, ಅದು ಕೆಳಗಡೆ ಕೊಪ್ಪರಿಗೆ ಇದೆ, ಅದನ್ನು ತೆಗೆದು ಕಟ್ಟು ಅಂತಾನೆ. ಅವಾಗ ಪರಮಾತ್ಮನಿಗೆ ಇದಿಷ್ಟಾಗಲ್ಲ, ದೇವಸ್ಥಾನ ಕಟ್ಟ. ಅಗಸ ಇದ್ನಲ್ಲ, ಅವ್ನು ಹೋಗಿತಾ ಇದ್ದ ಕಲ್ ಮೇಲೆ ಅವನ್ನೇ ಕೆತ್ತನೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಇದೆಲ್ಲ ಸ್ವಾಮಿಗೆ ನಮಸ್ಕಾರ ಮಾಡ್ತಾ ಇದ್ದಂಗೆ ತೆಗೆದಿದ್ರೆ ಅಲ್ಲೇ ಇಟ್ಟಿದ್ದಾರೆ. ಇದು ಅಗಸ ಆಯ್ತಾ. ಆಮೇಲೆ ಇದನ್ನ ಅವನು ಪರಮಾತ್ಮನ ದೇವಸ್ಥಾನ ಕಟ್ಟಿದ ಮೇಲೆ ಚೋಳರ ಕಾಲದಲ್ಲಿ ಮಿಕ್ಕಿದೆಲ್ಲ ಡೆವಲಪ್ ಆಗಿತ್ತು. ಈ ಸ್ವಾಮಿ ಸ್ವಯಂಭೂ ಚತುರ್ಯುಗಗಳಲ್ಲೂ ಪೂಜೆ ನಡೆದಿದೆ ಅಂದರೆ 4 ಯುಗಗಳಲ್ಲೂ ಪೂಜೆ ನಡೆದಿದೆ ಅಂತ. ಈಗಲೂ ರಾತ್ರಿ ಹೊತ್ತು ನಾವು ಹೋಗೋವಾಗ ಎಲ್ಲ ಹೆಂಗೆ ಬೆಳಿಗ್ಗೆ ಆರಾಧನೆಗೆ ರೆಡಿ ಮಾಡಿರ್ತೀವಿ ಅದೇ ಥರ ರೆಡಿ ಮಾಡಿಟ್ಬಿಟ್ಟು ಹೋಗ್ತೀವಿ. ಬ್ರಹ್ಮದೇವರು ಬಂದು ದೇವ್ರಿಗೆ ಆರಾಧನೆ ಮಾಡ್ತಾರೆ ಅನ್ನೋದು ಪ್ರತೀತಿ ಇಲ್ಲಿ. ನಿಮ್ಮ ಹೆಸರು ಬುದ್ಧಿ ಕುಮಾರ್ ಅಂತ. ನೀವು ಎಷ್ಟು ವರ್ಷದ ಇಲ್ಲಿ? ನಮ್ಮ ತಾತ ಪೂಜೆ ಮಾಡ್ತಾ ಇದ್ದ ದೇವಸ್ಥಾನ. ನಾನು ಇದ್ದಿದ್ದು ಬೆಂಗಳೂರಲ್ಲಿ, ಇವಾಗ ಇಲ್ಲಿ ಒಂದು 2 ತಿಂಗಳಾಯ್ತು ಅಷ್ಟೇ. ಅಂದರೆ ನೀವು ವಂಶ ಪರಂಪರೆಯಿಂದ ಪೂಜೆ ಮಾಡ್ಕೊಂಡ್ಬಂದೆ. ಸರಿ ಸರ್, ಧನ್ಯವಾದಗಳು. ಗುಂಜ ನರಸಿಂಹಸ್ವಾಮಿ ದರ್ಶನ ಮಾಡಾದ್ಮೇಲೆ ಈಗ ಅಗಸ್ತೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಅಗಸ್ತೇಶ್ವರರ ದರ್ಶನ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ಬನ್ನಿ ಈಗ ದರ್ಶನ ಮಾಡೋಣ. ಇದು ಅಗಸ್ತೇಶ್ವರ ಪ್ರತಿಷ್ಠಾಪನೆ ಮಾಡಿದಂಥ ಶಿವಲಿಂಗನ ದರ್ಶನ. ಬನ್ನಿ. ಅದು ಇದು ಫೋಟೋ. ನಾರಾಯಣ. ಹಾಂ, ಇದು ಇನಾಗ್ರೇಷನ್ ಹೀಗಾಗಿದ್ದಲ್ಲ? ಇದು 2019 ಕುಂಭಮೇಳ ಆಯ್ತು. ಹಾಂ, ಅದಾದ್ಮೇಲೆ ಇದನ್ನ ಹೊಸದಾಗಿ ಕಟ್ಟಕ್ಕೆ, ಹಲೋ, ಅದನ್ನ ಹೊಸದಾಗಿ ಕಟ್ಟಕ್ಕೋಸ್ಕರನೇ ಹಾಂ, ಅದನ್ನ ರೀಕನ್ಸ್ಟ್ರಕ್ಷನ್ಗೆ ಮಾಡಿದ್ರು. ಹಾಂ, ಈಗ 2025 ಕುಂಭಮೇಳ ಆಯ್ತಲ್ಲ, ಅವಾಗ ಇದು 2000 ಇಸ್ವಿಲಿ 2019ರಲ್ಲಿ ಕುಂಭಮೇಳ ಆಗ್ತದೆ ಗುರುಗಳೇ. ಇಲ್ಲಿ ಅದಾದ್ಮೇಲೆ ಇದನ್ನೆಲ್ಲ ಹಳೆ ದೇವಸ್ಥಾನನ ಹೊಸದಾಗಿ ಮಾಡ್ಲಿಕ್ಕೋಸ್ಕರನೇ 2019ರಲ್ಲಿ ಕ್ಲೋಸ್ ಮಾಡಿ 2025 ಗಂಟ ಎಲ್ಲಾನು ಕ್ಲೀನ್ ಆಗಿ ಕಟ್ಟಿ 2025 ಕುಂಭಮೇಳ ಆದಾಗ ಇದನ್ನ ಓಪನ್ ಮಾಡ್ತಾರೆ. ಕುಂಭಮೇಳ ಆದ್ಮೇಲೆ ಓಪನ್ ಆಗಿದ್ದು. ಕುಂಭಮೇಳ ಆಗಕ್ ಮುಂಚೆನೆ 1 ತಿಂಗಳು 2 ತಿಂಗಳು ಅಂತಾನೆ ಓಪನ್ ಆಗಿದೆ. ಇದೆಲ್ಲ ಆಗಿನ ಕಾಲದ್ದೇ? ಎಲ್ಲ ಆಗಿನ ಕಾಲ, ಇದಕ್ಕೆ ಏನು ಕೈ ಹಾಕಿಲ್ಲ ಗುರುಗಳೇ.
ಈಚೆಗಡೆ ಮಾತ್ರ. ಗುರುಗಳ ಇದನ್ನ ಈಗ ಈ ಅಗಸ್ತ್ಯೇಶ್ವರ ಉದ್ಭವ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಸುಮಂತ್ ಅಂತ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಡ್ತೀವಿ? ಅಂದ್ರೆ ಈಗ ನಾ ಬಂದಿರೋದು, ಅರ್ಚಕರಿಲ್ಲ, ಅಂದ್ರೆ ಅವ್ರ ಅಂದ್ರೆ ಅಸಿಸ್ಟೆಂಟ್ ತರ ಪ್ರಧಾನ ಅರ್ಚಕರು. ಅಂದ್ರೆ ಇಲ್ಲಿ ಈ ದೇವರ ವಿಶೇಷತೆ ಏನು? ಅಂದ್ರೆ ಇದು ಅಗಸ್ತ್ಯೇಶ್ವರ ಅಂತ ಅಗಸ್ತ್ಯ ಮಹಾಮುನಿ ಪ್ರತಿಷ್ಠಾಪನೆ ಮಾಡಿದ್ದು. ಅವರು ಈ ಪ್ರಾಂತ್ಯಕ್ಕೆ ಬಂದಾಗ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಆಗಿರುತ್ತೆ. ಅವಾಗ ಅವರು ಒಂದು ಲಿಂಗ ಇರಲ್ಲ, ಅವಾಗ ಅವಾಗ ಆಂಜನೇಯನ್ ಕರಿತಾರೆ, ನೋಡಪ್ಪ ಒಂದು ಲಿಂಗ, ಕಾಶಿಗೆ ಹೋಗಿ ಒಂದು ಲಿಂಗ ತಗೊಂಬ ಅಂತ ಹೇಳ್ತಾರೆ. ಅವಾಗ ಅವ್ರು ತೊಗೊಂಬರ್ತೀನಿ ಅಂತ ಹಾರ್ತಾರೆ. ಅಂದ್ರೆ ಅವ್ರು ಮುಂಚೆ ಹೇಳ್ತಾರೆ ಎಷ್ಟು ಮುಹೂರ್ತ ಎಷ್ಟು ಒಳಗೆ ತರಬೇಕು, ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅವಾಗ ಅವ್ರು ಹೇಳಿದಾಗ ನಾ ತೊಗೊಂಬರ್ತೀನಿ ಅಂತ ಹೋಗ್ತಾರೆ. ಅಂದ್ರೆ ಅಲ್ಲಿ ಹುಡುಕ್ತಾರೆ, ಅಂದ್ರೆ ಅವರು ಯಾವ ಸೈಜಲ್ಲಿ ಇದಾರೋ ಆಂಜನೇಯ ಅದೇ ಇಲ್ಲಿ ರೀತಿ ಲಿಂಗ ತೊಗೊಂಬರ್ಬೇಕು ಅಂತ ಅನ್ಕೋತಾರೆ ಅವರು. ಅಂದ್ರೆ ಆಜ್ಞೆ ಆಗಿರುತ್ತೆ ಅಗಸ್ತ್ಯ ಅದಕ್ಕಿಂತ. ಅವಾಗ ಹೋದಾಗ ಅಲ್ಲಿ ಲಿಂಗ ಇರಲ್ಲ, ತುಂಬಾ ಹುಡುಕ್ತಾರೆ ಸಿಗಲ್ಲ. ಅವ್ರ ಗಾತ್ರ ತರಬೇಕಲ್ಲ, ಅವಾಗ ಇಲ್ಲಿ ಅವರು ಇಲ್ಲಿ ಕಾಯ್ತಿರ್ತಾರೆ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅಂದ್ರೆ ಇವರು ಬರೋ ಸೂಚನೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮರಳಿಂಗ, ದಕ್ಷಿಣ ಕಾಶಿ ಅಲ್ಲ, ಮರಳ ಲಿಂಗ ಮಾಡಿ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ. ಇದು ಮರಳಿಂಗ. ಅವರು ಅವಾಗ ಈ ಪ್ರತಿಷ್ಠಾಪನೆ ಮಾಡಿ ಪೂಜೆ ನಡೀತಿರುತ್ತೆ. ಅವಾಗ ಅವ್ರು ಲಿಂಗ ತಗೊಂಡ್ಬರ್ತಾರೆ, ಲಿಂಗ ಸಿಕ್ತು ಅಂದ್ರೆ ಲಿಂಗ ತಗೊಂಡ್ಬರ್ತಾರೆ. ಲಿಂಗ ತಗೊಂಡ್ಬಂದಾಗ ಇಲ್ಲಿ ಪೂಜೆ ನಡೀತಿರುತ್ತೆ. ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ನನ್ನ ಕಾಶಿಗೆ ಕಳಿಸ್ಬಿಟ್ಟು ಲಿಂಗ ತಗೊಂಬಂತ ಇಲ್ಲಿ ಪೂಜೆ ಮಾಡ್ತೀರಾ ಸರಿನಾ ಅಂತ ಹೇಳ್ಬಿಟ್ಟು ಒಂದು ಕೋಪದಲ್ಲಿ, ಅಂದ್ರೆ ಅವರು ಹೇಳ್ತಾರೆ ಇದನ್ನ ನಾನು ತಂದಿರೋ ಲಿಂಗ ಪ್ರತಿಷ್ಠಾಪನೆ ಮಾಡಿ ಇದನ್ನ ತೆಗೆದು ಮಾಡಿ ಅಂತ, ತೆಗಿರಿ ಅಂತ ಅವ್ರು ಹೇಳ್ತಾರೆ. ಒಂದು ಸರಿ ಪ್ರತಿಷ್ಠಾಪನೆ ಮಾಡೋದು ಲಿಂಗ ಮತ್ತೆ ತೆಗಂಗಿಲ್ಲ ಅಂತ ಅವ್ರು ಅದನ್ನ ಆಪ್ಷನ್ ಕೊಡ್ತಾರೆ. ಬೇಕಾದ್ರೆ ನೀ ಲಿಂಗ ತೆಗಿ, ನೀ ತಂದಿಲ್ಲ ನಾನು ಲಿಂಗ ಪ್ರತಿಷ್ಠಾಪನೆ ಮಾಡ್ತಿದ್ದೆ. ಅವ್ರು ತುಂಬಾ ಪ್ರಯತ್ನ ಮಾಡ್ತಾರೆ, ಬಾಲ್ದಲ್ಲಿ ಅಲ್ಲಾಡಿಸ್ತಾರೆ ಆಗಲ್ಲ, ಕೈಯಲ್ಲಿ ಜಗ್ಗಾಡಿಸ್ತಾರೆ ಆಗದೇ ಇಲ್ಲ, ಒಂದು ಮುಚ್ಚಲು ಹೊಡಿತಾರೆ. ತುಂಬಾ ಕೋಪ ಬಿಡುತ್ತೆ, ಏನ್ ಮಾಡಿದ್ರೆ ಬರ್ತಿಲ್ಲ. ಒಂದು ಲಿಂಗಕ್ಕೆ ಹೊಡೆದಾಗ ಮರಳಿಂಗ ಮುಂಭಾಗ ಹೊಡಿತಾರೆ, ಎಲ್ಲ ಚಿದ್ರ ಆಗುತ್ತೆ. ಆಗ ಹಂಗೆ ಉದ್ಭವಾಗಿ ಚುಮ್ಮುತ್ತೆ, ಹಂಗೆ ಹೊಡೆದ ಫೋರ್ಸ್ಗೆ ಈಗಲೂ ಚುಮ್ಮುತ್ತೆ. ಅಂದ್ರೆ ಚುಮ್ಮಲ್ಲ ಅದು, ಅಂದ್ರೆ ಹೊಡೆದಾಗ ಗಂಗೆ ಒಂದು ಹೊಡಿತಾರೆ, ಗಂಗೆ ಚುಮ್ಮುತ್ತೆ, ಅವ್ರಿಗೆ ಮೂರ್ಛೆ ಹೋಗ್ಬಿಡುತ್ತೆ. ಯಾಕಂದ್ರೆ ಅಗಸ್ತ್ಯ ಮಹಾಮುನಿ ತುಂಬಾ ಶಕ್ತಿವಂತರಲ್ಲ ಪ್ರತಿಷ್ಠಾಪನೆ ಮಾಡೋದು. ಸಾಕ್ಷಾತ್ ಶಿವನ್ಗೆ ಗಂಗೆಯಲ್ಲಿ ಹೇಗೆ ತಲೆ ಇರುತ್ತೆ ಅದೇ ತಲೆ ಗಂಗೆ ಉದ್ಭವ ಆಗುತ್ತೆ. ಅವ್ರಿಗೆ ಮೂರ್ಛೆ ಹೋದಾಗ ಆ ನೀರೇ ಪ್ರೋಕ್ಷಣೆ ಮಾಡ್ತಾರೆ, ಅವ್ರಿಗೆ ಹೆಸರಾಗುತ್ತೆ, ಅವ್ರಿಗೆ ಭಯ ಆಗುತ್ತೆ. ಲಿಂಗ ಭಿನ್ನ ಆಗೋಗಿದೆ, ಏನ್ ಮಾಡೋದು ಭಯ ಆಗುತ್ತೆ. ಅವಾಗ ಅಗಸ್ತ್ಯ ಮಹಾಮುನಿ ಬರ್ತಾರೆ, ಇದು ಶಿವನಲ್ಲಿ ಮೊರೆ ಹೋಗ್ತಾರೆ. ಏನಂತ ಅಂದ್ರೆ ಅವ್ರು ಕೇಳ್ಕೊತಾರೆ, ನೋಡಪ್ಪ ತಪ್ಪಾಗೋಗಿದೆ, ಕ್ಷಮೆಯಲ್ಲಿ, ಇದಕ್ಕೇನೋ ಪರಿಹಾರ ಇದ್ರೆ ಹೇಳಿ ಅಂತ ಹೇಳಿದಾಗ ಅವಾಗ ಅವರು ಪ್ರತ್ಯಕ್ಷ ಆಗ್ತಾರೆ. ಅವ್ರೆ ಪ್ರತ್ಯಕ್ಷ ಆಗಿ ನನ್ನ ಶಿರ್ಸಲ್ಲಿ ಹೇಗೆ ಗಂಗೆ ಇರುತ್ತೋ ಅದೇ ತರ ಇಲ್ಲಿ ಯಾವಾಗಲೂ ಗಂಗೆ ಉದ್ಭವ ಆಗ್ಲಿ ಅಂತ ವರ ಕೊಡ್ತಾರೆ. ಆದ್ರಿಂದ ಲಿಂಗ ಭಿನ್ನ ಆದ್ರೂ ಇದಕ್ಕೆ ಪೂಜೆ ಇದೆ, ಯಾಕಂದ್ರೆ ಸ್ವಾಮಿ ಕಾಣಿಸ್ಕೊಂಡಿದೆ, ಅದಕ್ಕೋಸ್ಕರ ಇಲ್ಲಿ ಲಿಂಗದ ಭಿನ್ನ ಇದು ಪೂಜೆ ಇದೆ. ಅಲ್ಲಿ 2 ಗಂಧ ಕಾಣ್ತಿದೆ ಗೊತ್ತಾ, ಅಲ್ಲಿ ಮೇಲ್ಗಡೆ ಕೆಳಗಡೆ. ಆ ಕೆಳಗಡೆ ಗಂಧ ಅಳಿಸೋಗಿದೆ ತೀರ್ಥ ಅಲ್ವಾ, ಅದ್ರ ಮಧ್ಯದಲ್ಲಿ ಗಂಗೆ ಶೇಖರಣೆ ಆಗಿರುತ್ತೆ. ನಮ್ಮ ಬೆವರು ಹೇಗೆ ನಮ್ಮ ಮೈಯಲ್ಲಿ ಹೇಗೆ ಬೇರೆ ಒಂದು ಹನಿಯಾಗಿ ಅದೇ ತರ ಹನಿಯಾಗಿ ಶೇಖರಣೆ ಆಗಿ ಗಂಗೆ ಅದು ತುಂಬಿಕೊಳ್ಳ. ಅಂದ್ರೆ ಏನು ಓವರ್ ಫ್ಲೋನು ಆಗಲ್ಲ, ಖಾಲಿನೂ ಆಗಲ್ಲ. ಹೆಂಗೆ ಅಂದ್ರೆ 3 ಉದ್ದರಣೆ ಹೋಗೋ ಜಾಗ ಇದೆ. 3 ಉದ್ದರಣೆ ತಗೊಂಡ್ರೆ 3 ಉದ್ದರಣೆ ಶೇಖರಣೆ ಆಗುತ್ತೆ. 3 ಉದ್ದರಣೆ ತಗೊಂಡ್ರೆ 3/4 ಗಂಟೆ 1 ಅವರ್ ಬೇಕು ಶೇಖರಣೆ ಹಾಕಿ. ಅದಕ್ಕೋಸ್ಕರ ಎಷ್ಟಿರುತ್ತೋ ಅಷ್ಟೇ ಇರುತ್ತದು. ಅಂದ್ರೆ ಓವರ್ ಫ್ಲೋನ್ ಆಗ್ಬೇಕು ಅಂದ್ರೆ ಒಂದು ಹನಿಯಾಗಿ ಒಂದ್ ಹನಿ ಡ್ರಾಪ್ ಹಾಕಿದ್ರೆ ಹೆಂಗ್ ಸ್ವಲ್ಪ ಸುರಿಯುತ್ತೆ ಅದೇ ತರ ಸುರಿಯುತ್ತೆ. ಈಗ ಮುಂಚೆಯಿಂದನೂ ಈಗ ಹಾಗೆ ಏನಿದೆ ಅದೇ ತರ ಈಗ ನಾವು ಕೊಡ್ತೀವಿ ತೀರ್ಥನ, ಆ ತೀರ್ಥಲ್ಲೇ ಒಂದು ಉದಾಹರಣೆ ತೀರ್ಥ ಹಾಕಿ ಅದನ್ನೇ ಎಲ್ಲರೂ ಕೊಡುವಂಥದ್ದು ವಿಶೇಷ. ಈಗ ಪ್ರತಿಯೊಬ್ಬರು ಅದೇ ತೀರ್ಥ ಕೊಡೋದು, ಅದೇ ತೀರ್ಥ ಕೊಡೋದು ಅಂದ್ರೆ ಅಭಿಷೇಕ ಟೈಮ್ ಮಾತ್ರ ತೆಗೆದು ತೋರಿಸ್ತಾರೆ. ಅಭಿಷೇಕ ಬೆಳಗ್ಗೆ ಸಂಜೆ 2 ಹೊತ್ತು ಸ್ವಾಮಿಗೆ ಅಭಿಷೇಕ ಆಗುತ್ತೆ. ಅಭಿಷೇಕ ಟೈಮ್ ಬಂದ್ರೆ ಹೆಲ್ ಬರುತ್ತೆ ಅಂತ ತೆಗೆದು ಉದ್ಧರಣೆ ತೋರಿಸ್ತಾರೆ. ಒಂದು ಅಭಿಷೇಕ ಆಗೋದೆ ತೀರ್ಥ ನಮ್ಗೆ ಸಿಗುತ್ತೆ ಅದ್ರದ್ದು. ಸಿಗುತ್ತೆ, ಅಂದ್ರೆ ಅಲ್ಲಿಂದಾನೇ ತೆಗೆದುಕೊಡಲ್ಲ. ಈಗ ಅಲ್ಲಿ ಶೇಖರಣೆ ಮಾಡಿರೋದು ಕೊಡ್ತೀವಿ, ಅಂದ್ರೆ ಅಲ್ಲೇ ತೆಗೆದು ಶೇಖರಣೆ ಮಾಡಿರೋದು. ಅಭಿಷೇಕ ಅದನ್ನೇ ಎಲ್ಲರೂ ಕೊಡೋದು. ಆಂಜನೇಯ ತಂದಿರೋ ಲಿಂಗ ಅಲ್ಲಿದೆ, ಅದೇ ಹನುಮಂತೇಶ್ವರ ಅಂತ. ಹನುಮಂತೇಶ್ವರ ಇಲ್ಲಿಂದ ಹೊರಗಡೆ ದೇವಸ್ಥಾನ ಹೊರಗಡೆ ಒಂದು 50 ಮೀಟರ್ ಅಲ್ಲೇ ಕೆಮ್ಮೂರು ನಮ್ಗೆ ಅವಿನಾಶ್ ಅವರ ಕರ್ಕೊಂಡು ಗೊತ್ತಾಯ್ತಾ? ಅದು ಹನುಮಂತೇಶ್ವರ ಅವರೇ ತಂದೆ. ತುಂಬಾ ಚೆನ್ನಾಗಿದೆ ಲಿಂಗ, ದೊಡ್ಡದಾಗಿದೆ ಅದು. ಅವ್ರ ತಂದಿರೋ ಲಿಂಗ ಅದು. ಅಂದ್ರೆ ಇಲ್ಲಿ ದರ್ಶನ ಮಾಡಿ ಅಲ್ಲಿ ದರ್ಶನ ಮಾಡಿದ್ರೆ ಇಲ್ಲಿ ಫಲ ಸಿಗುವಂತ. ಇಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಪೂಜೆ ಒಂದು ಮಾಡ್ಬಿಟ್ಟು ತೀರ್ಥ ಕೊಟ್ಬಿಡಿ ನಮ್ಗೆ. ಸರಿ ಆಯ್ತು.
ಈಗ ನಾವು ನೋಡಿಕೊಳ್ಳಿರುವಂಥದ್ದು ಸಹಸ್ರಾರು ಇರುವಂತಹ ನಾಗರ ಕಲ್ಲುಗಳು, ಹಾಗೆ ಬ್ರಹ್ಮ ಅಶ್ವತ್ಥ ಮರವನ್ನು ನೋಡೋಕೆ ಈಗ ಹೋಗ್ತಾ ಇದ್ದೀವಿ. ಇಲ್ಲ ಐತಲ್ಲ, ಇದು ಪ್ರಶ್ನಾರ್ಥ ಗಣಪತಿ ಅನ್ನೋ ಇದು. ಯಾವ್ದಿದು? ಪ್ರಶ್ನಾರ್ಥ ಗಣಪತಿ ಅಂತ. ಇದು ಪ್ರಶ್ನಾರ್ಥ ಗಣಪತಿ ಅಂತ. ಇದು ಗೊತ್ತಾ, ನಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡಿದೀರೋ ಅದನ್ನ ಕೇಳ್ಕೊಂಡ್ರೆ ಆ ಗಣಪತಿ ಮೇಲಕ್ಕೆ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಗಟ್ಟಿಯಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ಮೊದಲು ನಾವು ಒಂದೇ ಪ್ರಶ್ನೆ ಕೇಳ್ಕೋಬೇಕು ಫಸ್ಟ್. ಇದು ಪ್ರಶ್ನಾರ್ಥ ಗಣಪತಿ ಅಂತ, ಇದು ಶಂಕರಾಚಾರ್ಯ ಇದ್ ಮಾಡಿದಿರೋದು ಇದು. ಆಯ್ತಾ, ಇದನ್ನ ನಾವು ಹಿಡ್ಕೊಂಡು ಅದನ್ನ ಮೇಲೆ ಎತ್ಬೇಕು. ಮೊದ್ಲು ನಾವು ಮನಸ್ಸಲ್ಲಿ ಕೋರಿಕೆ ಕೇಳ್ಕೋಬೇಕು ಮೊದ್ಲು. ಆಯ್ತಾ, ನಾವು ಮನಸ್ಸಲ್ಲಿ ಏನ್ ಅನ್ಕೊಂಡಿದೀವಿ, ನಾ ಅನ್ಕೊಂಡಿರೋ ಕೆಲಸ ಆಗೋದಿದ್ರೆ ಹೂವಿನ ತರ ಮೇಲಕ್ಕೆ ಬಪ್ಪ. ಇಲ್ವಾ, ನಂಗೆ ಅನ್ಕೊಂಡಿರೋ ಕೆಲಸ ಆಗ್ಲಿಲ್ಲ ಅಂದ್ರೆ ಗಟ್ಟಿಯಾಗಿ ಅಲ್ಲೇ ಕೂತ್ಕೊಂಡ್ಬಿಡು ಅಂತ ಹೇಳಿ ಆ ಗಣಪತಿನ ಎತ್ಬೇಕು. ನಿಮ್ ಮನಸ್ಸಲ್ಲಿ ಏನ್ ಕಂಡಿದ್ರೆ ಮೇಲಕ್ಕೆ ಬಂದ್ರೆ ಅಥವಾ ನಿಮ್ ಕೆಲಸ ಆಗತ್ತೆ ಅಂತ, ಅಥವಾ ಬರ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಬ್ರಹ್ಮಾಶ್ವತ್ಥ ಅಂತ ಬ್ರಹ್ಮದೇವ ಸ್ಥಾಪನೆ ಮಾಡಿದ್ದು 2000 ವರ್ಷ ಆಗಿದೆ. ಮರಕ್ಕೆ, ಅದು ಅರಳಿ ಮರಕ್ಕೆ. ಇದು ಗಣಪತಿ, ಇದು ಕೂಡ 2000 ವರ್ಷ ಆಗಿದೆ. ದುಂಡಿ ಗಣಪತಿ ಅಂತ. ಇದು ದುಂಡಿ ಗಣಪತಿ. ದುಂಡಿ ಗಣಪತಿ 2000 ವರ್ಷ ಆಗಿದೆ. ಈ ಗಣಪತಿ ವಿಶೇಷತೆ ಏನು? ಇದು ದುಂಡಿ ಗಣಪತಿ ಅಂತ. ಇದನ್ನ ನಾವು ಮನಸ್ಸಲ್ಲಿ ಏನೇ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡು ಹೋದ್ರು ಕೂಡ ಆ ಕೆಲಸ ಆಗತ್ತೆ. ನಾನು ಕೂಡ ಈ ಅರ್ಚಕರು ಹೇಳಿದ್ಮೇಲೆ ಒಂದು ಅರ್ಕೆ ಕಟ್ಕೊಂಡು ಈ ಗಣೇಶನ ಎತ್ತುವ ಪ್ರಯತ್ನ ಮಾಡಿದೆ. ಆದರೆ ಏನು ಅದೃಷ್ಟನ ಏನೋ, ಹೂವು ಬಂದಂಗೆ ಬಂದ್ಬಿಡ್ತು. ಆ ಕಾರ್ಯ ನೆರವೇರುತ್ತೆ ಅಂತ ನಾನು ಕೂಡ ನಂಬ್ಕೊಂಡಿದ್ದೀನಿ. ನೀವು ಇಲ್ಲಿಗೆ ಬಂದಾಗ ಈ ಗಣೇಶನ ಎತ್ತುವ ಪ್ರಯತ್ನ ಮಾಡಿ. ಇಲ್ಲಿ ಎಷ್ಟು ನಾಗರಕಲ್ಲವೇ ಅಂತ ಹೇಳಿದ್ವಿ? 1001 ಆಗ ಇದ್ದಿದ್ ಗುರುಗಳೇ. ಈಗ ಹೊಸದಾಗೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಗದೋಷ ಪರಿಹಾರ ಇದ್ರೆ ಏನಾರು ನಿವಾರಣೆ ಮಾಡಕ್ಕೋಸ್ಕರ ಇಲ್ಲಿ ಬಂದು ಈಗ ಒಟ್ಟಿನಲ್ಲಿ ಬಂದವರೆಲ್ಲ ಅರ್ಕೆ ರೂಪದಲ್ಲಿ ಇಲ್ಲಿ ಅಭಿಷೇಕ ಮಾಡಿ ಹೋಮ ಮಾಡಿ ಪ್ರತಿಷ್ಠಾಪನೆ ಮಾಡೋದಿದ್ದು. ಇಲ್ಲಿ ಏನೇನ್ ಅರ್ಕೆ ಮಾಡ್ಕೊತಾರೆ? ಇದನ್ನ ಜಾಸ್ತಿ ಅರ್ಕೆ ಮಾಡ್ಕೊಂತದ್ದೇನೋ. ನಾಗದೋಷ ಇರ್ತದೆ, ಮನೆಯವರಾರು ಈಗ ಹಾವು ಹೊಡೆದಾಕ್ಬಿಟ್ಟು ಅವ್ರಿಗೆ ಪಾಪ ಏನಾರು ಇದ್ರೆ ಅದನ್ನ ನಿವಾರಣೆ ಮಾಡಕ್ಕೋಸ್ಕರನೇ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡೋದು. ಒಟ್ಟು ನಾಗದೋಷ ಕಳಿಗೋಸ್ಕರ ಬಂದು ಪ್ರತಿಷ್ಠಾಪನೆ ಮಾಡೋದು ಗುರುಗಳು. ಇದೇ ಬ್ರಹ್ಮಾಶ್ವತ್ಥ ಮರ. ಬ್ರಹ್ಮಾಶ್ವತ್ಥ ಮರ. ಬನ್ನಿ, ಬ್ರಹ್ಮಾಶ್ವತ್ಥ ಮರ ತೋರಿಸ್ತೀನಿ. ಮೂರು ಪಾದ ಐತೆ ನೋಡಿ, ಬ್ರಹ್ಮ, ವಿಷ್ಣು, ಮಹೇಶ್ವರ. ನೋಡಿ ಇಲ್ಲಿ ವಿಷ್ಣು ಪಾದ ಗುರುಗಳು. ವಿಷ್ಣು ಪಾದ, ಇದು ಬ್ರಹ್ಮಪಾದ. ಬ್ರಹ್ಮಪಾದ, ಇದು ಮಹೇಶ್ವರ ಪಾದ. ಮಹೇಶ್ವರ ಪಾದ. ಇದೇ ಬ್ರಹ್ಮಾಶ್ವತ್ಥ ಮರ. ಅಗಸ್ತ್ಯ ಮುನಿಗಳು ಕೂತು ತಪಸ್ ಮಾಡ್ತಿರೋಂತ ಜಾಗ. ಅದಕ್ಕೆ ಇದನ್ನ ವಾಲ್ ಕಟ್ಟಿ 1000 ವರ್ಷದ ಮರ ಗುರುಗಳಿದು. 1000 ವರ್ಷದ ಮರ, ಆಗಿನ ಕಾಲದ ಮರ. ಇದು ಸೇಫ್ಟಿ ಮಾಡಿರೋದು. ಇದು ಪೂರ್ತಿ ಗುರುಗಳು ನೀವು ನೋಡಿದ್ರಲ್ಲ ಗ್ರೌಂಡ್ ಫ್ಲೋರ್, ಅಲ್ಲಿಂದಾನು ವಾಲ್ ಕಟ್ಟಿರೋದು ಇದು. ಈ ಕಡೆ ನೋಡಪ್ಪ. ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದಂತ ಈ ಜಾಗ ಆಗಿನ ಕಾಲದ್ದು ಈ ಅಶ್ವತ್ಥ ಮರ ಅಂತ ಕರೀತಾರಂತೆ. ಇಲ್ಲಿ ಈಗಲೂ ಕೂಡ ಕಾಂಪೌಂಡ್ ಆಗಿ ಇದನ್ನ ಎಷ್ಟು ಸೇಫ್ಟಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನ ಒಂದ್ಸಲ ನೀವು ಇದು ನೋಡ್ಕೊಬಿಡಿ. ಬರೇ ಇಲ್ಲೇ ಮಾಡ್ತಾರೆ ನೋಡಿ ಗುರುಗಳೇ. ನಾಗದೋಷ ಇದ್ರೆ ಇಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡೋದು. ನಂತರ ಹನುಮಂತೇಶ್ವರ, ಅಲ್ಲಿ ಮುಂದೆ ಹೋಗಿ ಇದು ಲಿಂಗ ಐತೆ ನೋಡಿ ಗುರುಗಳೇ. ಇಲ್ವೇ ಒಳಗಡೆ ಇಲ್ಲಿ ಐತೆ. ದೇವ್ರ ಅಷ್ಟು ಗೊತ್ತಿಲ್ಲ, ಒಟ್ಟ ಲಿಂಗ ಇದೆ. ಲಿಂಗಗಳಿದೆ, ಮುಂದೆ ಒಂದು ಲಿಂಗ ಇದೆ ಗೊತ್ತ. ಯಾವ್ರವ್ರು? ನಿಮ್ದು ಯಾವ್ರು ಒಂದೇ? ಮೇಘನಹಳ್ಳಿ. ನಿಮ್ ಭಾಷೆ ಚೆನ್ನಾಗಿದೆ. ಅಗಸ್ತ್ಯೇಶ್ವರನ ದರ್ಶನ ಮಾಡಾದ್ಮೇಲೆ ಈಗ ಹನುಮಂತೇಶ್ವರನ ದರ್ಶನ ಮಾಡ್ಕೊ ಹೋಗ್ತಾ ಇದೀವಿ. ಅಲ್ಲಿನ ವಿಶೇಷತೆ, ಅಲ್ಲಿರುವಂತ ಅರ್ಚಕರ ಹತ್ರನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇದೇ ಹನುಮಂತೇಶ್ವರ. ಬನ್ನಿ, ಈಗ ಬಾಗ್ಲಾಗ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಪೂಜೆ ಆಗೋ ಟೈಮ್ ನಾವು ಬಂದಿದ್ರೆ ಸರೋಗೋದು. ನಾವೆಲ್ಲೆಲ್ಲ ಆ ಕಡೆ ಎಲ್ಲ ಸುತ್ಕೊಂಡು ಬರೋದಕ್ಕೆ ಲೇಟ್ ಆಗೋಗಿದೆ. ಬಾಗ್ಲಾಗ್ಬಿಟ್ಟಿದ್ದಾರೆ. ಈಗ ಆದ್ರೂ ಇಲ್ಲಿ ಲಿಂಗನ ದರ್ಶನ ಮಾಡ್ಬೋದು. ಬನ್ನಿ, ಒಂದ್ಸಲ ದರ್ಶನ ಮಾಡ್ಬಿಡಿ.
ಮತ್ತೆ ಇಂಥ ವಿಶೇಷ ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶುಭವಾಗಲಿ.